ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನಿಶ್ಚಿತ ಅಂತ ಹೇಳಿ ನಾನು ಉಡುಪಿಯಿಂದ ವ್ಲಾಗಿಂಗ್ ಮಾಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ 1 ವೀಕಿಂದು ಎಲ್ಲ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಯಾಕೆಂದರೆ ನಾನು ಈ ವೀಕಲ್ಲಿ ಎಲ್ಲೂ ಕೂಡ ಆಚೆ ಹೋಗೋಕ್ಕೆ ಆಗಿರಲಿಲ್ಲ. ಸ್ಕೂಲ್ ಶುರು ಆಯ್ತಲ್ವಾ, ಸೊ ಹಾಗಾಗಿ ಮನೆಯಲ್ಲೇ ಇರೋ ಪರಿಸ್ಥಿತಿ ಅಂದರೆ ಮಳೆ ಬರ್ತಾಯಿತ್ತು ಗೋರು. 1 ವೀಕಿಂದ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಹಾಗಾಗಿ ಎಲ್ಲೂ ಕೂಡ ಆಚೆ ಹೋಗಲಿಲ್ಲ. ನೆಕ್ಸ್ಟು ಈ ವೀಕಲ್ಲಿ ಹೋಗೋಣ ಅಂತೇಳಿ ಒಂದು ಪ್ಲ್ಯಾನಿಂಗ್ ಇದೆ, ನೋಡುವ ಏನಾಗುತ್ತೆ ಅಂತ ಹೇಳಿ. ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗುತ್ತೋ ಅಥವಾ ಇಲ್ವೋ, ಅಥವಾ ನಿಮ್ಮ ಪ್ಲ್ಯಾನ್ ಏನನ್ನು ಮಾಡಬಹುದು ನನ್ನ ವೀಡಿಯೋಸ್ನ ಅನ್ನೋದನ್ನೆಲ್ಲದನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನೋಡಿ, ಎಂಜಾಯ್ ಮಾಡಿ. ನಾನೀಗ ಬೀನ್ಸ್ ಎಲ್ಲದನ್ನು ಹಾಕಿಬಿಟ್ಟು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಎಲ್ಲ ನಾನು ತರಕ್ಕೆ ಹೋಗಿರಲಿಲ್ಲ, ತುಂಬ ಹಣ್ಣಾಗಿರೋ ಟೊಮೊಟೊಸ್ ಎಲ್ಲ ಇತ್ತು. ಸೊ ಹಾಗಾಗಿ ಬೀನ್ಸ್ ಸಾಂಬಾರು, ತರಕಾರಿ ಸಾಂಬಾರು ವಿತ್ ಬೀಟ್ರೋಟ್ ಪಲ್ಯ. CM ಸದಾನಂದ ಗೌಡರು, ನಮ್ಮ ಹೋಮ್ ಮಿನಿಸ್ಟರ್ ಅಶೋಕ್ ಅವರಾಗಿದ್ರಲ್ಲ BJP ಗೌರ್ಮೆಂಟಲ್ಲಿರುವಾಗ, ಆವಾಗಿಂದು ನಮ್ಮ DG ಸಾಹೇಬರು, ನಮ್ಮ IG, ನಂಗೆ ಇಷ್ಟೇ ಗೊತ್ತಿರೋದು, ಇನ್ಯಾರೂ ಗೊತ್ತಿಲ್ಲ ಇದರಲ್ಲಿ ಇದ್ದವರು. ನಮ್ಮ ಡಡ ಅಷ್ಟೇ ತುಂಬ ಗೊತ್ತು ನನಗೆ, ನಮ್ಮ ಡಡ. ನಾವು ಒಪ್ಪಂದು ಈಗಿಂದು ಅವ್ರು ಏನೆಲ್ಲ ಮಾಡ್ತಾಯಿದ್ರೆ, ಹೇಗಿದೆ ಅವ್ರದ್ದು ಅಂತ ಹೇಳಿ ಒನ್ ಟೈಮ್ ಊರಿಗೆ ಹೋದಾಗ ನಿಮ್ಗೆ ಎಲ್ರಿಗೂ ಕೂಡ ತೋರಿಸ್ತೀನಿ. ಅವರ ತಂದೆಯಲ್ಲಿರುವಂಥ ಜಮೀನಲ್ಲಿ ಅವರೊಬ್ಬರೇ ಇದನ್ನು ಮಾಡ್ಕೊಂಡಿಲ್ಲ, ಅವ್ರ ಅಣ್ಣ ತಮ್ಮಂದ್ರು ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ತೋಟ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಹೇಗೆಲ್ಲ ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದನ್ನೆಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್. ಅಷ್ಟೇ. ಏನೈತ ಅಲ್ಲಿ ಕಾಫಿ, ಇಟ್ಸ್ ಎ ನ್ಯೂ ಕಾಫಿ ಕುಡಲಿಕ್ಕೆ. ಆ್ಯಕ್ಚುಲಿ ನಾನು ಕಾಫಿ ಎಲ್ಲ ಕುಡಿಯೋದಿಲ್ಲ, ಅಪರೂಪಕ್ಕೆ ಕಾಫಿ ಕುಡಿಯೋಣ ಅನಿಸ್ತು ಅಂತ ಹೇಳಿ ತಗೊಂಡು ಬಂದೆ. ಮಳೆ ಬರ್ತಾ ಇತ್ತು, ಸೊ ಹಾಗಾಗಿ ಮಕ್ಕಳನ್ನ ಪಿಕ್ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೆ. ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ಳುವ ಅಂತ ಹೇಳಿ ಒಂದು ತಗೊಂಡೆ. ಇದು ನಮ್ಮ ಮೇಲ್ಗಡೆಯಲ್ಲಿ ರೂಮಿಂದು. ನಂಗೆ ಮಳೆಯಲ್ಲಿ ಈ ಥರ ವೆದರಲ್ಲಿ ಈ ಥರ ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ಕೊಂಡು ಕೂರ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಬಂದು ವೀಡಿಯೋಸ್ ಎಲ್ಲ ತೊಗೊಂಡೆ. ಖುಷಿಯಾಗಿತ್ತು ನನಗೆ ಆ ದಿನ. ತರಕಾರಿ ಅದೇ ಇದು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಆಚೆ ಹೋಗಿದ್ದು ಬಂದು ಹೋಗ್ತಾ ಇದ್ದೀವಿ ನಮ್ಮ ಮನೆ ಕಡೆಗೆ. ನೋಡಿ, ಇಲ್ಲಿರೋ ಕಾಲೇಜ್ಗಳು, ನಿಜವಾಗ್ಲೂ ಇಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿದೆ. ಇದು ಹಾಗೆ ನಾನು ಮತ್ತು ನನ್ನ ಮಗಳು ಆಚೆ ಹೋಗೋಣ ಅಂತ ಹೇಳಿ ಹೋಗಿದ್ದಾಯಿತು. ಯಾವುದೋ ಒಂದು ಸ್ವೀಟ್ ಕೆಫೆ ಅಂತ ಹೇಳಿದ್ಲಪ್ಪ, ಅದು ಹೆಸರು ನಂಗೆ ಮರ್ತೋಗ್ಬಿಟ್ಟೆ. ನೋಡಿ, ಅಲ್ಲೇ ಹೆಸರಿದೆ, ನೀವು ಓದ್ಕೊಳ್ಳಿ. ಇಲ್ಲಿಗೆ ಹೋಗಿದ್ವಿ, ಇದನ್ನೆಲ್ಲ ತೊಗೊಂಡ್ವಿ. ಬಟ್ ಇದು ಬಟರ್ ಕೇಕು, ಅದ್ರ ಮೇಲ್ಗಡೆ ಎಲ್ಲ ಸ್ಟಫಲ್ಸ್ನೆಲ್ಲ ಈ ಥರದ್ದೆಲ್ಲ ಹಾಕ್ಕೊಟ್ಬಿಟ್ಟಿದ್ದ. ಹೆವಿ ಸ್ವೀಟ್ ಇತ್ತು ಗುರು, ತಿನ್ಲಿಕ್ಕಂತೂ ಹೆವಿ ಕಷ್ಟ ಬಿದ್ದು ಆ ಸ್ವೀಟ್ನ ಕಂಪ್ಲೀಟ್ ಮಾಡಿದೆ. ಯಾಕೆಂದರೆ ಕಾಸು ಕೊಟ್ಟಿದ್ನಲ್ಲ 250 ರೂಪೀಸು, ಅದಕ್ಕೆ.
ದಾರಿ ತಪ್ಪಿ ಬಂದದ್ದಲ್ಲ, ಶಾಪಿಂಗ್ ಮಾಡಲಿಕ್ಕೆ ಅಂತ ಬಂದದ್ದು. ನನ್ನ ಮಗಳದ್ದು ನಾಳೆ ಬರ್ಡೇ ಇದೆ, ಸೊ ಅವಳು ತುಂಬಾ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ನಮ್ಮ ವೆಸ್ಟ್ ಸೈಡಲ್ಲಿ ನನ್ನ ಫೇವ್ರೆಟ್ ಶಾಪ್ ಆ್ಯಕ್ಚುಲಿ ಇದು, ಇಲ್ಲಿಗೆ ಬಂದಿದ್ದೆ ಶಾಪಿಂಗ್ ಮಾಡಲಿಕ್ಕೆ. ಹಾಗೇನೆ ಮಳೆ ಶುರು ಆಯ್ತು ಗುರು, ನನ್ನ ಮಳೆ ಮಳೆ ಶುರು ಆಯಿತು. ತುಂಬಾ ಹ್ಯಾಪಿ ನನಗೆ ಮಳೆ ಅಂತ ಹೇಳಿದ್ರೆ. ಅಷ್ಟೇ, ನೆಕ್ಸ್ಟ್ ಅಪ್ಡೇಟ್ ನಾಳೆ ಹಾಗೆಯೇ ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೆ ಒಂದು ರೌಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಮನೇಲಿ ಸ್ವೀಟು ಅಡುಗೆ ಅಂತೆಲ್ಲ ಮಾಡಿಟ್ಟು ಕೊನೆಗೆ ಸಂಜೆ ಮಾಮೂಲಿ ಒಂದು ಚಿಕ್ಕ ಪುಟಾಣಿ ಕೇಕೆಲ್ಲ ತರಿಸ್ಬಿಟ್ಟು ಅವಳಿಗೆ ತುಂಬ ಫೇವ್ರೆಟ್ ಬೊಕ್ಕೆ ಎಲ್ಲ ಇದೆ, ಆ ಬೊಕ್ಕೆ ಎಲ್ಲ ತೊಗೊಂಡು ಎಲ್ಲದು ಹ್ಯಾಪಿಯಾಗಿ ಅವಳು ನಾಳೆ ದಿನ ಅವಳದು ಬರ್ಡೇ ದಿನ 16ನೇ ವರ್ಷದ ಬರ್ತಡೇ. ಸಿಕ್ಕಾಬಟ್ಟೆ ಖುಷಿಯಾಗಿರ್ಬೇಕು ಅಂಥೇಳಿ ನಂಗೆ ಖುಷಿ ಇದೆ. ಯಾಕೆಂದರೆ 16 ಲೈಫಲ್ಲಿ ಒಂದೊಂದೇ ಟೈಮು ಒಂದೊಂದು ನಂಬರ್ ಬರುತ್ತೆ. 16ನೇ ನಂಬರ್ ಈ ವರ್ಷ ಬರುತ್ತೆ ಅಷ್ಟೇ. 2026ಗೆ 16 ಇಯರ್ ಆಗುತ್ತೆ. ವಾವ್, ಅದ್ರ ಸಲುವಾಗಿ ನಂಗೆ ತುಂಬ ಸೆಲೆಬ್ರೇಷನ್ಸ್ ತುಂಬ ಮಾಡಬೇಕು ಅಂತಿದೆ. ನೋಡುವ, ಅವಳು ಸಪೋರ್ಟ್ ಮಾಡಿದ್ರೆ ಎಲ್ಲದನ್ನು ಮಾಡುವ. ಇದು ನನ್ನ ಅಪ್ಡೇಟ್ ಅಷ್ಟೇ. ಸಿ ರೈನ್ ಈಸ್ ಕಮಿಂಗ್ ವೆಟ್ ಸೈಡ್ ಔಟ್ ಸೈಡ್, ವೆಸ್ಟ್ ಸೈಡು ಔಟ್ ಸೈಡು ಕರೆಕ್ಟಾಗೈತೆ ಗುರು ಸ್ಲೋಗನು. shopping. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಂಗೆ ಸಪೋರ್ಟ್ ಮಾಡಿ, ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಲವ್ ಯು ಆಲ್, ಬಾಯ್.